ಎಲ್ಲಾರ್ಗೂ ನಮಸ್ಕಾರ. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ನಮ್ ಸಿನಿಮಾಗೆ ಒಂದು ಪುಟಾಣಿ ಪ್ರೇಕ್ಷಕ ಬಂದಿದೆ. ಅಂದ್ರೆ ಇದಕ್ಕೆ ಕೇವಲ 3 ತಿಂಗಳು ಅಷ್ಟೇ. ಅಂತ ಪುಟ್ಟ ಮಗುನ್ ಸಹಿತ ಕರ್ಕೊಂಡ್ ಬಂದು ಈ ಸಿನಿಮಾನ ನೋಡಕ್ ಬಂದಿದ್ದಾರೆ. ಅಲ್ಲಿಗೆ ಆ ಮಗುಗೆ ಕಿವಿಗಾದ್ರೂ ಎಷ್ಟು ದೇವನಾಮಗಳು ಬಿದ್ದು ಅದೆಷ್ಟು ಪುಣ್ಯ ಮಾಡಿದೆ ಆ ಮಗು ಬಂದಿದ್ದು ನಮ್ಮ ಪುಣ್ಯ. ಯಾಕೆಂದ್ರೆ ನಾನು ಕೃಷ್ಣನೇ, ಸಾಕ್ಷಾತ್ ಕೃಷ್ಣನೇ ಆ ಮಗು ರೂಪದಲ್ಲಿ ನಮ್ ಸಿನಿಮಾ ನೋಡಕ್ ಬಂದಿದ್ದಾನೆ ಅಂತ ನಾ ತಿಳ್ಕೊಂಡಿದ್ದೀನಿ. ಆ ಕೃಷ್ಣನ ಅನುಗ್ರಹ ನಮ್ಗೆ, ನಿಮ್ಗೆ, ಸಿನಿಮಾ ನೋಡಕ್ ಬರೋರ್ಗೆ ಎಲ್ಲಾರ್ಗು ಇರ್ಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ ಸಿನಿಮಾ 25ನೇ ದಿವಸದ್ದು ಸಿನಿಮಾ ನೋಡಕ್ಕೆ ನನ್ನ ಫ್ರೆಂಡು ತುಂಬಾ ಆತ್ಮೀಯರು. ನಮ್ಮ ಚಿತ್ರ ಬಳಗದಲ್ಲಿ ಅವರು ಒಬ್ರು ಚಿನ್ನಮ್ಮ ಅಂತ. ಅವರು ಬಂದಿದ್ದಾಗ ಅವರ ಮಗಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ನಿಮ್ಗೆ ಅನ್ನಿಸ್ಬೋದು ಇವ್ರೇನು ಅವ್ರು ಎಲ್ಲರೂ ಬರ್ತಾರೆ, ಅದ್ರಲ್ಲಿ ಹೇಳೋದೇನು ಅಂತ. ಇದ್ರಲ್ಲೊಂದು ವಿಶೇಷತೆ ಇದೆ. ಅವ್ರ ಮಗಳು ಕವಿತಾ ಅವರ ಒಂದು ದೇವರಂತ ಮಗು ವೀಲ್ ಚೇರ್ ಮೇಲೆ ಬಂದಿತ್ತು. ಅಂತ ಮಗುನ ಎಷ್ಟು ಕಷ್ಟಪಟ್ಟು ಈ ಸಿನಿಮಾ ಕರ್ಕೊಂಡ್ ಬಂದಿದ್ರು ಅಂದ್ರೆ, ನನಗೆ ಆ ಮಗು ಬಂದಿದ್ ನೋಡಿ ನಿಜವಾಗ್ಲೂ ಶ್ರೀ ಕೃಷ್ಣನೇ ಆ ಮಗು ರೂಪದಲ್ಲಿ ನಮ್ ಸಿನಿಮಾ ಬಂದು ನೋಡ್ದ ಅಂತ ಅನ್ನಿಸ್ತು. ಆದ್ರಿಂದ ನೀವುಗಳು ನಿಮ್ ಮಕ್ಳನ್ನ, ಮೊಮ್ಮಕ್ಳನ್ನ ಕರ್ಕೊಂಡ್ ಬಂದು ಈ ಸಿನಿಮಾ ತೋರಿಸಿ ಇದ್ರ ಬಗ್ಗೆ ಕಥೆಗಳನ್ನೆಲ್ಲ ಹೇಳಿ ಅವ್ರಗಳಿಗೆ ಒಂದು ಉತ್ತಮ ಸಂಸ್ಕಾರ, ಸಂಸ್ಕೃತಿನ ಕೊಡಕ್ಕೆ ಇದನ್ನ ಒಂದು ಮುನ್ನೆಲೆಯಾಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವತ್ತಿನ ದಿವಸನೇ ಇನ್ನಿಬ್ರು ವೇದ ಅನ್ನೋರು ಬಂದಿದ್ರು. ಅವ್ರು 2 ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದಿದ್ರು. ಅವ್ರು ಬಂದು ನನ್ನನ್ನು ಕೇಳಿದ್ರು, ಮೇಡಮ್ ನೀವ್ ಯಾಕೆ ಈ ಸಿನಿಮಾನ ಮಕ್ಳುಗಳಿಗೆ, ಸ್ಕೂಲ್ಗಳಿಗೆ ಎಲ್ಲ ತೋರಿಸ್ಬಾರ್ದು, ಏರಿಯಾಗಳಿಗೆಲ್ಲ ಬಂದು ನಾವುಗಳು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಇದು ನಿಜವಾಗ್ಲೂ ಮಕ್ಕಳುಗಳು ನೋಡ್ಬೇಕಾಗಿರೋದು, ಮಕ್ಳಿಗೆ ಸಹಿತ ಬೇಜಾರಾಗಲ್ಲ ಈ ಸಿನಿಮಾ ಅಂತ ಹೇಳಿದ್ರು. ಎಲ್ಲ ಅಂಕಿತಾ ಇರ ಅಂತ ದೇವ್ರನಾಮಗಳು ಎಲ್ಲರೂ, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಕನಕದಾಸರು, ಪುರಂದರದಾಸರು, ವೈಕುಂಠದಾಸರು ಎಲ್ಲರೂ ಹಾಡಿದ್ದಾರೆ. ಕುಮಾರವ್ಯಾಸನ ಗಮಕ ಇದೆ. ಇನ್ನು ಏನ್ ಬೇಕಾಗಿದೆ ಹೇಳಿ? ಇದನ್ನ ಇಷ್ಟು ಮಕ್ಳು ಅರ್ಥ ಮಾಡ್ಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಖಂಡಿತ ಕರ್ಕೊಂಡ್ ಬರ್ತೀರಾ?